ಸರ್ಕಾರಿ ಶಾಲೆಗಳು ಅಂತಂದ್ರೆ ಸರ್ಕಾರಕ್ಕೆ ಅಸಡ್ಡೆ ನಿರ್ಲಕ್ಷ್ಯ ಅನ್ನೋದು ಈಗಾಗಲೇ ಸಾಕಷ್ಟು ಉದಾಹರಣೆಗಳು ನಮಗೆ ಕಾಣೋಕೆ ಸಿಗುತ್ತೆ. ಆದರೆ ಈಗ ಅನಿವಾರ್ಯ ಕಾರಣದಿಂದ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಕೆಲ ವಿದ್ಯಾರ್ಥಿಗಳು. ಆ ಶಾಲೆ ಯಾವುದು, ಅಲ್ಲಿ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಸರ್ಕಾರಿ ಶಾಲೆಯ ಸ್ಥಿತಿ ಕಂಡು ದಿಕ್ಕೆಟ್ಟ ಪೋಷಕರು, ಶಾಲೆಯ ಸ್ವಚ್ಛತೆ ಬಗ್ಗೆ ಪೋಷಕರು ಆಕ್ರೋಶ, ಕೆಸರಿನಲ್ಲೇ ಆಟವಾಡುತ್ತಿರುವ ಶಾಲೆಯ ಮಕ್ಕಳು, ಶಾಲೆಯ ಮೈದಾನದ ತುಂಬ ನೀರಿನಲ್ಲಿಯೇ ಮಕ್ಕಳ ಆಟ, ಬೋರ್ವೆಲ್ನಿಂದ ನೀರು ಸುರಿಯುತ್ತಿರುವ ದೃಶ್ಯ, ಕೆಸರು ತುಂಬಿದ ಮೈದಾನದಲ್ಲೇ ಶಾಲೆಗೆ ಹೋಗಲು ಕಷ್ಟ ಅನುಭವಿಸುತ್ತಿರುವ ಮಕ್ಕಳು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರದಲ್ಲಿ. ಹೌದು, ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅದರಲ್ಲೂ ಇಲ್ಲಿ ಬಹುತೇಕ ಬಡವರ ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಿದ್ದು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಕೆಸರು ತುಂಬಿದ ಮೈದಾನದಲ್ಲಿ ಕಲ್ಲಿನ ಮೇಲೆಯೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕಾಲು ಬಟ್ಟೆಗಳೆಲ್ಲ ಕೆಸರು ಮಾಡಿಕೊಂಡು ಶಾಲೆಗೆ ಹೋಗಿ ಪಾಠ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸತತ 2 ವರ್ಷಗಳಿಂದಲೂ ಕೂಡ ನಮ್ಮ ಶಾಲೆ ಇದೇ ರೀತಿಯಾಗಿ ಮಳೆ ನೀರಿನಿಂದ ಆವೃತವಾಗಿದೆ ಸರ್. ನಾವು ಸಾಕಷ್ಟು ಕೂಡ ಎಲ್ಲರ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಈ ಒಂದು ಶಾಲಾ ವಾತಾವರಣದಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಮ ಪೋಷಕರು ಆದಷ್ಟು ನಿನ್ನೆ ವಾಲಂಟ್ರಿಯಾಗಿ ಅವ್ರ ಮಕ್ಕಳನ್ನು ಅವರೇ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ. ಏಕೆಂದರೆ ನಾವು ಮಕ್ಕಳ ಹತ್ರ ಹೋಗಿ ಅಲ್ಲಿ ಪೋಷಕರ ಹತ್ರ ಹೋಗಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂದರೆ ನಿಮ್ಮ ಮಕ್ಕಳನ್ನ ಇದೇ ರೀತಿ ಈ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ನೀವು ಕೂಡ ಶಾಲೆಗೆ ಕಳಿಸ್ತೀರಾ ಅಂತ ನಮಗೆ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಉಂಟು. ಯಾಕೆಂದರೆ ಈ ವಾತಾವರಣದಲ್ಲಿ ಶಾಲೆ ಕಲಿಸೋದಕ್ಕೆ ಕೂಡ ನಮಗೂ ಕೂಡ ಒಂದು ರೀತಿ ಅಸಮಾಧಾನ ಆಗ್ತಾಯಿದೆ ಸರ್. ನಮಗೂ ಕೂಡ ದುಃಖ ಅನ್ನಿಸ್ತಾ ಇದೆ. ಪ್ರತಿನಿತ್ಯ ನಮ್ಮ ಮಕ್ಕಳು ಶಾಲೆಗೆ ಬರೋದನ್ನು ಕಂಡು ನಮ್ಮಲ್ಲೇ ಒಂದು ರೀತಿಯ ಒಂದು ಮನಸ್ತಾಪದ ಮನೋಭಾವನೆ ನಿರ್ಮಾಣ ಆಗಿದೆ. ಇನ್ನು ಈ ಶಾಲೆಯ ಆವರಣದೊಳಗೆ 2 ಬೋರ್ವೆಲ್ಗಳು ಇದ್ದು ಈಗ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಂದ ನೀರು ನಿರಂತರವಾಗಿ ಹೊರಬರುತ್ತಿದೆ. ಬೋರ್ವೆಲ್ನಿಂದ ಹೊರಬರುತ್ತಿರುವ ನೀರನ್ನು ಸರಿಯಾಗಿ ಚರಂಡಿ ಮೂಲಕ ಹೊರಹೋಗಲು ದಾರಿ ಇಲ್ಲದೆ ಚರಂಡಿ ನೀರಿನ ಜೊತೆ ಸೇರಿ ಮೈದಾನ ತುಂಬಿದೆ. ಇದರಿಂದ ಶಾಲಾ ಮೈದಾನ ಕೆರೆಯಂತೆ ನಿರ್ಮಾಣವಾಗಿದೆ. ಈ ಅವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾ ಅಂತ ಪೋಷಕರು ಆಕ್ರೋಶವನ್ನು ಹೊರಹಾಕಿ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅಂತೇಳಿ ಗುಡುಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ. ಈಗ 2-3 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಮನವಿ ಪತ್ರ ಸಲ್ಲಿಸ್ತಾನೆ ಇದ್ದೀವಿ. BOಗೆ ಹೇಳ್ತಾ ಇದ್ದೀವಿ, PDOಗೆ ಹೇಳ್ತಾ ಇದ್ದೀವಿ, ತಹಶೀಲ್ದಾರ್ಗೆ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಏನು ಸ್ಪಂದನೆ ಆಗ್ತಾ ಇಲ್ಲ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಂದು ಹೇಳ್ತಿದ್ರೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳ್ಸೋಕೆ ಸ್ವಯಂ ಪ್ರೇರಿತವಾಗಿ ನಾವೇ ಕರ್ಕೊಂಡೋಗಿದ್ದೀವಿ ಮನೆಗೆ ಮಕ್ಕಳನ್ನ. 143 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳು ಮಾತ್ರ ಇವತ್ತು ಬಂದಿದ್ದಾರೆ. ಇನ್ನು 133 ವಿದ್ಯಾರ್ಥಿಗಳು ಬಂದಿಲ್ಲ. ಸಮಸ್ಯೆ ಏನಂದರೆ ಸೊಳ್ಳೆ ಕಡಿತವೆ, ಪಾಠ ಕೇಳೋಕ್ಕಾಗಲ್ಲ, ಮಕ್ಕಳು ಅಳ್ತಾರೆ ಮನೇಲಿ ಬಂದು. ಆಮೇಲೆ ಊರಿಂದ ಚರಂಡಿ ನೀರು, ಕೊಳಚೆ ನೀರೇ ಬಂದು ನಿಲ್ಲುತ್ತಿಲ್ಲ. 50% ಕೊಳಚೆ ನೀರು ಬರುತ್ತೆ, ಇನ್ನು 50% ಬಸಿ ನೀರು ಬರುತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ. ಹಾಗಾಗಿ ಗ್ರಾಮ ಪಂಚಾಯತಿಯವರು ಯಾರೂ ತಲೆ ಕೆಡಿಸ್ಕೊಂತಲ್ಲ. ಮಕ್ಕಳನ್ನ ನಾನೇ ವಾಪಸ್ ಕರ್ಕೊಂಡು ಹೋಗಿನಿ. ಕಾರಣ ಏನಪ್ಪ ಅಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮುಂದಿನ ವರ್ಷ ಓದಿಸ್ಬೋದು. ಅವಿದ್ಯಾವಂತರಾದ್ರೆ ಕೂಲಿ ಮಾಡಿ ಜೀವನ ಮಾಡ್ತಾರೆ ಅವರು. ಇನ್ನು ಇಡೀ ಶಾಲೆಯ ಆವರಣದಲ್ಲಿ ಮಳೆ ನೀರಿನ ಜೊತೆಗೆ ಕೊಳಚೆ ನೀರು ತುಂಬಿಕೊಂಡು ಸೊಳ್ಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ತಹಸೀಲ್ದಾರ್ ಕಲೀಮುಲ್ಲಾ, ತಾಲೂಕು ಪಂಚಾಯಿತಿ EO ಕೆಂಚಪ್ಪ ಶಾಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ಅಲ್ಲದೆ ಎಲ್ಲವನ್ನ ಸರಿಪಡಿಸಲು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. ಈ ರೀತಿ ಭೇಟಿಗಳು, ಪರಿಶೀಲನೆಗಳು ಸಾಕಷ್ಟು ಬಾರಿ ಆಗಿವೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಿಮ್ಮ ಮಕ್ಕಳನ್ನ ಇಂತಹ ಪರಿಸರದಲ್ಲಿ ಓದಿಸುತ್ತೀರಾ, ನೀವೇ ಹೇಳಿ ಎಂದು ಅಧಿಕಾರಿಗಳ ಮುಂದೆಯೇ ಗ್ರಾಮಸ್ಥರು ತಪರಾಕಿ ಹಾಕಿದ್ದಾರೆ. ಕೆಲವೇ ದಿನಗಳಲ್ಲಿ ಶಾಶ್ವತವಾದ ಪರಿಹಾರ ನೀಡುವುದಾಗಿ, ಅಲ್ಲಿಯವರೆಗೂ ಮಕ್ಕಳನ್ನ ಬೇರೊಂದು ಕಡೆ ಸ್ಥಳಾಂತರ ಮಾಡಿ ವಿದ್ಯಾಭ್ಯಾಸ ನೀಡುವುದಾಗಿ ತಹಶೀಲ್ದಾರ್ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಗ್ರಾಮಸ್ಥರು, ಹನುಮಂತಾಪುರ ಗ್ರಾಮಸ್ಥರು, ಇಲ್ಲಿ ಶಾಲೆ ಮಕ್ಕಳು ಎದುರುಗಡೆ ನೀರು ನಿಂತಿದ್ದು ಶಾಲೆಗೆ ಮಕ್ಕಳಿಗೆ ಬರೋಕ್ಕೆ ಅನಾನುಕೂಲತೆ ಆಗ್ತಿದೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ನನ್ನ ಜೊತೆಗೆ ನಮ್ಮ EO ಕೆಂಚಪ್ಪ ಅವರು ಇದ್ದಾರೆ. ಇಲ್ಲಿ ಸಮಸ್ಯೆ ಇಷ್ಟೇ, ಸ್ವಲ್ಪ ತಗ್ಗು ಪ್ರದೇಶದಲ್ಲಿರೋದ್ರಿಂದ ಜೌಗ್ ನೀರು ಬಂದು ಸ್ವಲ್ಪ ನೀರು ನಿಂತಿದೆ. ಸೊ ಇದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಪಕ್ಕದಲ್ಲೇ ಒಂದು ಹಳೆ ಶಾಲೆ ಇದೆ, ಅದಕ್ಕೆ ಈಗ ತಾತ್ಕಾಲಿಕವಾಗಿ ಮಕ್ಕಳಿಗೆಲ್ಲ ಇವತ್ತು ನಾಳೆ ನಾವು ಶಿಫ್ಟ್ ಮಾಡ್ತೀವಿ. ನಮ್ಮ AEE ಪಂಚಾಯತ್ ರಾಜ್ ಅವರಿಗೂ ಸಹ ನಾನು ಮಾತಾಡಿದ್ದೀನಿ. ಈಗೇನು ಈ ಬೋರಿಂದ ನೀರು ಉಗ್ತಾ ಇದೆಯಲ್ಲ ಅದನ್ನೂ ಸಹ ತಡೆಗಟ್ಟಕ್ಕೆ ನಾವು ಕ್ರಮ ಕೈಗೊಳ್ತೇವೆ. ಯಾರೂ ಸಹ ಗ್ರಾಮಸ್ಥರು ಆತಂಕ ಪಡಬೇಕಾಗಿಲ್ಲ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹನುಮಂತಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣ ಸಂಪೂರ್ಣವಾಗಿ ಕೆಸರು ಗದ್ದೆ ಅಂತ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡಿದಾಗಿದೇನು ಇದು ಶಾಲೆನೋ ಇಲ್ಲ ಯಾವುದಾದ್ರೂ ಕೆಸರು ಗದ್ದೆನೋ ಇಲ್ಲ ಒಂದು ಹಳ್ಳನ ಅನ್ನುವಂತಹ ರೀತಿ ಒಂದು ಭಾಸ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಶಾಲೆಯ ಆವರಣದಲ್ಲಿರುವಂತಹ 2 ಬೋರ್ವೆಲ್ಗಳು ಸಂಪೂರ್ಣವಾಗಿ ಅದರ ಬೋರ್ವೆಲ್ನಿಂದ ನೀರು ಹೊರಬರ್ತಿರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಅವಾಂತರ ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಕಳೆದ
1 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿನ ಮಕ್ಕಳು ಕೂಡ ಅನುಭವಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯಿಂದ 150ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತಿನಿತ್ಯನೂ ಕೂಡ ಇದೇ ರೀತಿಯಾಗಿ ಕೆಸರಲ್ಲಿ ಶಾಲೆಗೆ ಹೋಗಿ ಬರುವಂತಹ ಕೆಲಸವನ್ನು ಕೂಡ ಮಕ್ಕಳು ಮಾಡ್ತಾ ಇದ್ದಾರೆ. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಾಲು ಜಾರಿ ಬಿದ್ದರು ಅಂತಂದರೆ ಸಂಪೂರ್ಣವಾಗಿ ಬುಕ್ಸ್ ಆಗಿರ್ಬೋದು ಅವರು ಎಲ್ಲರೂ ಕೂಡ ಕೆಸರುಮಯ ಆಗುವಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ಬಾರಿ ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಮತ್ತು ಪೋಷಕರು ಕೂಡ ಒಂದು ಮನವಿಯನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡ್ರು. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಯಾಕಂದರೆ ಸರ್ಕಾರಿ ಶಾಲೆ ಮಕ್ಕಳು ಅಂತಂದರೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಒಂದು ರೀತಿಯ ನಿರ್ಲಕ್ಷ್ಯ. ಈ ರೀತಿಯ ಸಮಸ್ಯೆಯಲ್ಲಿ ನಾವು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಸೂಕ್ತವಾದಂತಹ ಪರಿಹಾರ ಮಾಡಿಕೊಡಿ ಅಂತ ಅಂದರೂ ಕೂಡ ಯಾವುದೇ ರೀತಿಯಾದಂಥ ಪರಿಹಾರ ಮಾಡಿಕೊಡ್ತಾ ಇಲ್ಲ ಮತ್ತು ಬೇರೆ ರೀತಿಯಾದಂಥ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಏನು ಶಾಲೆಯ ಆವರಣದಿಂದ ಕೆಸರುಮಯ ಆಗಿರುವಂಥದ್ದು. ಶಾಲಾ ಮಕ್ಕಳಾಗಿರ್ಬೋದು ಮತ್ತು ಶಿಕ್ಷಕರು ಕೂಡ ಇದೇ ಕೆಸರಲ್ಲಿ ಸರ್ಕಸ್ ಮಾಡ್ಕೊತ ಪ್ರತಿನಿತ್ಯನೂ ಕೂಡ ಶಾಲೆಗೆ ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ತಹಶೀಲ್ದಾರೇ ಆಗಿರುವಂಥ ಇಒ ಮತ್ತು BO ಎಲ್ಲರೂ ಕೂಡ ಒಂದು ಮನವಿ ಕೂಡ ಮಾಡಿದ್ರು ಇಲ್ಲಿನ ಗ್ರಾಮಸ್ಥರು. ಈ ರೀತಿಯ ಸಮಸ್ಯೆ ಇದೆ, ಪರಿಹಾರ ಮಾಡಿಕೊಡಿ ಅಂತಂದು. ಆದರೆ ಯಾವುದೇ ರೀತಿಯಂತಹ ಪರಿಹಾರ ಕೂಡ ಇಲ್ಲಿ ಗ್ರಾಮಸ್ಥರು ಅಂದರೆ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳು ಅಂತ ಅಂದರೆ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸರಿಯಾದ ರೀತಿಯಲ್ಲಿ ಅಂದರೆ ಸರಾಗವಾಗಿ ನೀರು ಹೋಗೋದಕ್ಕೆ ಬೋರ್ವೆಲ್ಲಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿರುವಂಥ ನೆಲೆಯಲ್ಲಿ ಬೋರ್ವೆಲ್ಗಳಲ್ಲಿ ನೀರು ಹೊರ ಬರ್ತಿರುವಂಥ ನೆಲೆಯಲ್ಲಿ ಇವೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ಇದನ್ನು ಆ ನೀರು ಸರಾಗವಾಗಿ ಹೋಗಿದರೆ ಎಲ್ಲ ಪರಿಸ್ಥಿತಿ ಬರ್ತಾ ಇರಲ್ಲ. ಅಂದರೆ ಈ ರೀತಿಯಂತಹ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಮಾಡ್ತೀವಿ ಎಂದು ಬಗಳೆ ಬಿಡೋ ಜನಪ್ರತಿನಿಧಿಗಳು ಈ ಶಾಲೆಯಂತೆ ಮೂಲಭೂತ ಸೌಲಭ್ಯಗಳು ಇಲ್ಲದ ಶಾಲೆಗಳನ್ನು ಒಮ್ಮೆಯಾದರೂ ಕಣ್ಣು ಬಿಟ್ಟು ನೋಡಿ ಎನ್ನುವುದು ನಮ್ಮ ಮನವಿಯಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.